ಸ್ನೇಹಿತರೆ, ಗುಡ್ ಚಾಯ್ಸ್ ತಂದು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಜ್ಞಾನವೇ ದುರ್ಗತಿಗೆ ಕಾರಣ. ಹೌದು, ವೇದಾಂತದಲ್ಲಿ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಎಂಬ ಮಾತು ನಿರಂತರವಾಗಿ ಬರುತ್ತಿರುತ್ತದೆ. ಇಲ್ಲಿ ಜಗತ್ತೆಂದರೆ ತೋರಿಕೆ ಎಂದರ್ಥ. ಇಲ್ಲದ ನಾಮರೂಪವನ್ನು ವೇದಾಂತಿಗಳು ಜಗತ್ ಎಂದು ಕರೆಯುತ್ತಾರೆ. ಮಣ್ಣು ಸತ್ಯವಾದರೆ ಮಡಿಕೆ ಮುಂತಾದ ಮಣ್ಣಿನ ವಿಕಾರಗಳು ಮಿಥ್ಯೆ ಎಂಬ ವೇದಾಂತದಲ್ಲಿ ತಿಳಿಸಲಾಗುತ್ತದೆ. ಬಂಗಾರವು ಸತ್ಯ, ಬಂಗಾರದ ವಿಕಾರಗಳಾದ ಆಭರಣಗಳು ಮಿಥ್ಯೆ ಎಂದು ಕರೆಯಲಾಗುತ್ತದೆ. ಈ ವಿಕಾರಗಳು ಕೇವಲ ನಾಮ ಹಾಗೂ ರೂಪವನ್ನು ಮಾತ್ರ ಹೊಂದಿವೆ. ವಾಸ್ತವದಲ್ಲಿ ಆ ನಾಮರೂಪಗಳಿಗೆ ಅಸ್ತಿತ್ವವಿಲ್ಲ. ಬಂಗಾರದ ಉಂಗುರದಲ್ಲಿ ಉಂಗುರದ ರೂಪ ಹಾಗೂ ಉಂಗುರವೆಂಬ ನಾಮ ಮಿಥ್ಯೆಯಾಗಿದೆ. ವಾಸ್ತವದಲ್ಲಿ ಇರುವುದು ಬಂಗಾರ ಮಾತ್ರ. ಈ ಪರಮಸತ್ಯವನ್ನು ವೇದಾಂತವು ಬೋಧಿಸುತ್ತದೆ. ನಾವು ದೇಹ ಹಾಗೂ ಇತರ ಕಾರಣಗಳನ್ನು ತಪ್ಪಾಗಿ ನಮ್ಮ ನಿಜ ಸ್ವರೂಪವೆಂದು ತಿಳಿದಿದ್ದೇವೆ. ನಿಜದಲ್ಲಿ ನಮ್ಮ ದೇಹ ನಿರಂತರವಾಗಿ ವಿಕಾರವನ್ನು ಹೊಂದುತ್ತಿರುತ್ತದೆ. ನಮ್ಮನ್ನು ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಕರೆಯುತ್ತಿರುತ್ತಾರೆ. ಅವರವರ ಪ್ರಪಂಚಕ್ಕೆ ಅನುಸಾರವಾಗಿ ನನ್ನ ತಂದೆಯ ಜಗತ್ತಿಗೆ ನಾನು ಮಗನಾದರೆ, ತಾತನ ಜಗತ್ತಿಗೆ ನಾನು ಮೊಮ್ಮಗ. ವಾಸ್ತವದಲ್ಲಿ ನಾನು ಮಗನಲ್ಲ, ಮೊಮ್ಮಗನಲ್ಲ. ಈ ಜಗತ್ತಿನಲ್ಲಿ ನಾವು ವ್ಯವಹರಿಸಬೇಕಾದರೆ ಒಂದು ನಾಮದ ಅವಶ್ಯಕತೆ ಇದೆ, ಆದರೆ ಅದು ವ್ಯವಹಾರಕ್ಕಾಗಿ ಮಾತ್ರ. ಆದರೆ ನಾವು ಆ ಹೆಸರನ್ನು ಸತ್ಯವೆಂದು ಭ್ರಮಿಸಿ ಸಂಸಾರಿಗಳಾಗುತ್ತೇವೆ, ದುಃಖಿಗಳಾಗುತ್ತೇವೆ. ನನ್ನ ಹೆಸರಿಗೆ ಕಳಂಕ ತಂದೆ, ಮಸಿ ಬಳಿದೆ ಎಂಬೆಲ್ಲ ಮಾತುಗಳು ನಿಜದಲ್ಲಿ ಅರ್ಥಹೀನವಾಗಿವೆ. ಕವಿ ಸಿದ್ದಯ್ಯ ಪುರಾಣಿಕರು ತಮ್ಮ ವಿದ್ಯೆ ಬಂತು ವಿನಯ ಹೋಯಿತು ಎಂಬ ವಚನದ ಕೊನೆಯಲ್ಲಿ ಸಿದ್ದಯ್ಯ ಪುರಾಣಿಕ ಬಂದ ಸ್ವತಂತ್ರ ಧೀರ ಸಿದ್ದೇಶ್ವರ ಹೋದ ಎನ್ನುತ್ತಾರೆ. ಜಗತ್ತು ಅಸ್ತಿತ್ವಕ್ಕೆ ಬಂದಾಗ ಬ್ರಹ್ಮನು ಕಾಣದಾಗುತ್ತದೆ. ವಾಸ್ತವದಲ್ಲಿ ನಮ್ಮ ಅಜ್ಞಾನವೇ ನಮ್ಮ ಈ ದುರ್ಗತಿಗೆ ಮೂಲ ಕಾರಣವಾಗಿದೆ. ಹೀಗಾಗಿ ಗುರುವಿನ ಬಳಿ ಸಾಗಿ ವೇದಾಂತದ ಸ್ಪಷ್ಟ ಜ್ಞಾನವನ್ನು ಪಡೆಯಬೇಕು. ಅದು ಮಾತ್ರ ನಮ್ಮನ್ನು ಸಂಸಾರ ಸಾಗರದಿಂದ ದಾಟಿಸಬಲ್ಲದು. ಇದಿಷ್ಟು ಸ್ನೇಹಿತರೆ ಇವತ್ತಿನ ಈ ದಿನದ ಮಾಹಿತಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಬಹುದು. ಧನ್ಯವಾದ.